ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಶುಕ್ರವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟು, ಮತ್ತು ಇವತ್ತಿನ ಬೆಳಗ್ಗೆ ಯಾವ ಸಾಂಗ್ ಪ್ಲೇ ಆಗಿದ್ದಾರೆ, ಮತ್ತು ಸಾಂಗ್ ಪ್ಲೇ ಆದಮೇಲೆ ಯಾರ್ಯಾರು ಏನೇನು ಡಿಸ್ಕಷನ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು 24 ಅವರ್ಸ್ ಲೈವ್ನಲ್ಲಿ ಯಾವ ಸಾಂಗ್ ಪ್ಲೇ ಮಾಡಿದ್ರು ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪರಮಾತ್ಮ ಚಿತ್ರದ ಯಾವನಿಗೆ ಗೊತ್ತು ಅನ್ನೋ ಸಾಂಗ್ ಪ್ಲೇ ಮಾಡಿದ್ದಾರೆ. ಆ ಸಾಂಗ್ ಪ್ಲೇ ಮಾಡಿಷ್ಣ ಇಡೀ ಮನೆ ಫುಲ್ಲು ಎದ್ದು ಬಂದು ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆದ್ರೆ ಸ್ಪೆಸಿಫಿಕ್ ಆಗಿ ಗಿಲ್ಲಿ ಯಾವತ್ತು ಡ್ಯಾನ್ಸ್ ಮಾಡ್ಕೊಂಡಿರೋನು ಕಿಚನ್ ಏರಿಯಾದಲ್ಲೇ ಲಿರಿಕ್ಸ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ರಕ್ಷಿತ್ ಯಾವಾಗೂ ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಅದು ಇವತ್ತು ಕಿಚನ್ ಏರಿಯಾದಲ್ಲಿ ಗಿಲ್ಲಿ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಸಾಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲರೂ ಲಿರಿಕ್ಸ್ ಬಗ್ಗೆ, ಸಾಂಗ್ದು ಲಿರಿಕ್ಸ್ ಬಗ್ಗೆ ಮಾತಾಡ್ಕೊತಾ ಇದ್ರು, ಎಷ್ಟು ಚೆನ್ನಾಗಿದೆ ಲಿರಿಕ್ಸು ಅಂತ. ಅದಾದಮೇಲೆ ಗಿಲ್ಲಿ ಮತ್ತು ರಘು ಅವರು ಫೋನ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು. ಇಲ್ಲೇನಾದ್ರು ಫೋನ್ ಇದ್ದಿದ್ರೆ ಚಾರ್ಜಿಂಗ್ ಆಗೋಕ್ಕೂ ಸಿಕ್ಕಾಪಟ್ಟೆ ಟಫ್ ಆಗ್ತಾಯಿತ್ತು. ಎಲ್ಲರೂ ನನಗೆ ಬೇಕು ಚಾರ್ಜರ್ ಅಂತ ಜಗಳ ಆಡ್ತಾಯಿದ್ರಿ. ನಿಮ್ಮ ಫೋನ್ ಇದ್ದಿದ್ರೆ ಯಾರ ಹತ್ರ ಮಾತಾಡ್ತಾಯಿದ್ರಿ, ಏನೇನು ಆಟಗಳು ಆಡ್ತಾಯಿದ್ರಿ ಅಂತ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಗೈಸ್, ಧ್ರುವಂತವರಿಗೆ ಈಗಿದೇನೋ ಭಯ ಸ್ಟಾರ್ಟ್ ಆಗಿದೆ. ಸುದೀಪ್ ಸರ್ ಏನು ಹೇಳ್ತಾರೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ, ಯಾವ ಥರ ಬೈಬೋದು, ಯಾವ ಟಾಪಿಕ್ ಎತ್ಕೊಂಡು ಬೈಬೋದು ಅಂತ ಇವಾಗಿಂದ ಸ್ಟಾರ್ಟ್ ಮಾಡೋರು ಭಯ ಪಡೋದಕ್ಕೆ. ಇನ್ನು 2 ದಿವಸ ಇದೆ, ಅದಕ್ಕಿಂತ ಮುಂಚೆನೇ ನಿನ್ನೆ ಹೊಸ ವರ್ಷದ ದಿವಸನೇ ಗಿಲ್ಲಿ ಹತ್ರ ಹೋಗಿ 3 ದಿವಸ ಮಾಡಿದ್ದೆಲ್ಲ ಸುಮ್ಮನೆ ಕಾಲಿಲ್ಲದಕ್ಕೆ ಲವ್ ಯು ಚಿನ್ನ ಅಂದ್ಬಿಟ್ಟು ಹಗ್ಗು ಶೇಕ್ ಹ್ಯಾಂಡ್ ಎಲ್ಲ ಕೊಟ್ಟರು. ಇವತ್ತು ಬೆಳಗ್ಗೆ ಹಾಡು ಸ್ಟಾರ್ಟ್ ಆಗಿ ಸ್ಟಾಪ್ ಆದಮೇಲೆ ಧ್ರುವಂತವ್ರು ವಾಪಸ್ ಗಿಲ್ಲಿ ಹತ್ರ ಹೋಗಿ ಶೇಕ್ ಹ್ಯಾಂಡು ಹಗ್ಗೆಲ್ಲ ಕೊಟ್ಟರು. ವಾಪಸ್ ಲವ್ ಯು ಚಿನ್ನ ಅದ್ರ ಭಯ ಬರ್ತಾ ಇದ್ದಂದ್ರೆ ಏನೋ ತಪ್ಪು ಮಾಡಿದ್ದೀನಿ ಅಂತ ತಾನೇ ಅರ್ಥ. ಬನ್ನಿ ವೋಟಿಂಗ್ ರಿಸಲ್ಟ್ ಬಗ್ಗೆ ಮಾತಾಡೋಣ. 5ನೇ ಸ್ಥಾನದಲ್ಲಿ ಧ್ರುವಂತವ್ರು ಇದ್ದಾರೆ. ಧ್ರುವಂತವ್ರಿಗೆ 15.7% ವೋಟಿಂಗ್ ಬಂದಿದೆ. ಬೆಳಗ್ಗೆ 15.8 ಇತ್ತು, ಅಂದರೆ 0.1% ವೋಟಿಂಗ್ ಡಿಕ್ರೀಸ್ ಆಗ್ತೈತೆ ಧ್ರುವಂತವ್ರ ವೋಟಿಂಗ್. ಇನ್ನು 4ನೇ ಸ್ಥಾನಕ್ಕೆ ಬರೋದಾದರೆ ಸ್ಪಂದನ ಸೋಮಣ್ಣ ಅವರಿಗೆ 16.2% ವೋಟಿಂಗ್ ಬಂದಿದೆ. ಬೆಳಗ್ಗೆ 16.6 ಇತ್ತು, ಅಂದರೆ 0.4% ವೋಟಿಂಗ್ ಡೌನ್ ಆಗ್ತಾಯಿದೆ ಸ್ಪಂದನ ಸೋಮಣ್ಣ ಅವರಿಗೆ. ಯಾರು ಗೊತ್ತು, ಸ್ಪಂದನ ಸೋಮಣ್ಣ ಈ ವಾರ ಎಲಿಮಿನೇಟ್ ಆಗ್ಬೋದು, ಇಲ್ಲ ಲಾಸ್ಟ್ 5th ಸ್ಪಾಟಿಗೆ ಬರ್ಬೋದು. ಈ ನಾಳೆ 11 ಗಂಟೆ ಅಷ್ಟೊತ್ತಿಗೆ ಸ್ಪಂದನ ಸೋಮಣ್ಣ ಅವರು ಲಾಸ್ಟ್ ಪೊಸಿಷನ್ಗೆ ಬರ್ಬೋದು ಅಂತ ಅನಿಸ್ತೈತೆ. ಇನ್ನು 3ನೇ ಸ್ಪಾಟ್ ಬರೋದಾದರೆ ರಾಶಿಕ್ ಅವರಿಗೆ 20.6% ವೋಟಿಂಗ್ ಬರ್ತೈತೆ. ಬೆಳಗ್ಗೆ 20.3 ಇತ್ತು, ಅಂದರೆ 0.3% ವೋಟಿಂಗ್ ಇನ್ಕ್ರೀಸ್ ಆಗಿದೆ ರಾಶಿಕ್ ಅವರಿಗೆ. ಇನ್ನು 2nd ಸ್ಪಾಟ್ ಬರೋದಾದರೆ ಅಶ್ವಿನಿ ಅವರಿಗೆ 25% ವೋಟಿಂಗ್ ಬಂದಿದೆ. ಬೆಳಗ್ಗೆ 24.9 ಇತ್ತು, ಅಂದರೆ 0.1% ವೋಟಿಂಗ್ ಇನ್ಕ್ರೀಸ್ ಆಗಿದೆ ಅಶ್ವಿನಿ ಗೌಡ ಅವರಿಗೆ. ಇನ್ನು ಫಸ್ಟ್ ಸ್ಪಾಟ್ನಲ್ಲಿ ಧನುಷ್ ಅವರಿದ್ದಾರೆ. ಧನುಷ್ ಅವರಿಗೆ 29.1% ವೋಟಿಂಗ್ ಬಂದಿದೆ. ಬೆಳಗ್ಗೆ 28.9 ಇತ್ತು, ಅಂದರೆ ಜಸ್ಟ್ 0.2% ವೋಟಿಂಗ್ ಧನುಷ್ ಅವರಿಗೆ ಇನ್ಕ್ರೀಸ್ ಆಗಿದೆ ಇವತ್ತಿನ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ನಲ್ಲಿ. ಮತ್ತೆ ಸಿಗೋಣ, ಮತ್ತೆ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಬಗ್ಗೆ ಸಿಗೋಣ. ಬಾಯ್.